ನಾನಿವತ್ತು ನನ್ನ ಹೊಸ ಬ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ಸಾವಯವ ಗೊಬ್ಬರವನ್ನು ಹಾಕಿ ತರಕಾರಿಯನ್ನು ಹೇಗೆ ಬೆಳೆಸೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದು ಕೋಕೋಪೀಟ್. ಇವ್ರು ನನ್ನ ತಮ್ಮ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ, ಹೇಗ್ ಮಾಡ್ಬೇಕು, ಏನೇನು ಹಾಕೊಂಡಿದ್ದಾನೆ ಅಂತ ಎಲ್ಲ ಹೇಳ್ತಾನೆ. ಸೊ ಹೇಳಿ ಸರ್, ಏನ್ ಹಾಕ್ಬೇಕು? ಇದು ಕೋಕೋಪೀಟ್ ಅಂದ್ರೆ ಇದು ನ್ಯಾಚುರಲ್ ಕೋಕೋಪೀಟ್ ಅಂತ ಬಾಳೆ ಗಿಡದಿಂದ ಬಂದಿರುವಂತದ್ದು. ಇದು ಮಣ್ಣು ಮತ್ತು ಕೋಕೋಪೀಟ್ ಮತ್ತು ಗೊಬ್ಬರವನ್ನ ಮಿಶ್ರಣ ಮಾಡಿದ್ದು. ನಾವು ಕುರಿ ಗೊಬ್ಬರವನ್ನ ಇದಕ್ಕೆ ಬಳಸ್ತಾ ಇದ್ದೇವೆ. ಇದು ಯಾವುದೇ ಕೆಮಿಕಲ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲ ನ್ಯಾಚುರಲ್ ಆಗಿರುವಂತದ್ದು. ಈಗ ಬೀಜ ಬಿತ್ತನೆಯನ್ನ ನಾವು ಟ್ರೇದಲ್ಲಿ ಮಾಡ್ತೇವೆ, ಯಾಕಂದ್ರೆ ಯಾವುದೇ ಕೀಟಗಳ ತಿನ್ಬಾರ್ದು, ಎರಗಿರ ತಿನ್ಬಾರ್ದು ಅಂತ. ಇದರಲ್ಲಿ ಸುರಕ್ಷಿತವಾಗಿರುತ್ತೆ. ಸೊ ಇರುವೆಗಳು ಮತ್ತೆ ಯಾವುದೇ ರೀತಿ ಹುಳ ಕೀಟ ತಿನ್ಬಾರ್ದು ಅನ್ನೋದಕ್ಕೋಸ್ಕರ ಈ ಟ್ರೇಯಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಂಡಿರೋಂಥದ್ದು, ಏನು ಕೋಕೋಫಿಟ್ ಅಂತ ಏನು ಹೇಳಿದ್ರು, ಕುರಿ ಗೊಬ್ಬರ ಅಂತ ಏನು ಹೇಳಿದ್ರು, ಅದನ್ನ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನೋಡಿ, ಇದು ಕುರಿ ಗೊಬ್ಬರ, ಇದು ಕೋಕೋಫಿಟ್ಟು, ಇದು ಮಿಕ್ಸ್ ಮಾಡಿರುವಂಥ ಮಣ್ಣು. ಇದನ್ನ ಈ ಟ್ರೇ ಒಳಗಡೆ ಹಾಕಿ ಬೀಜ ಬಿತ್ತನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಾನು ಸಾವಯವ ಗೊಬ್ಬರವನ್ನು ಬಳಸ್ಕೊಂಡು ಯಾವ ರೀತಿ ನಮ್ಮ ಮನೇಲಿ, ಅಮ್ಮನ ಮನೆ ಹಳ್ಳಿಗದ್ದೆ ಅಂತ ಸಿರ್ಸಿ ಹತ್ರ ಇರೋದು, ಅಲ್ಲಿ ಯಾವ ಥರ ತರಕಾರಿನ ಬೆಳೆದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ಯಾವ ಗಿಡ ಅಂತ ಯಾರಿಗಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ಇದಕ್ಕೆ ನಾವು ಗೋಳಿ ಅಂತ ಹೇಳ್ತೀವಿ, ಗೋಳಿ ಸೊಪ್ಪುಗಳಲ್ಲಿ ಬಂದಿದ್ದು. ಸೊ ಈ ಥರ ನೆಟ್ಟಿ ಮಾಡಿರೋದಿದು. ಸೊ ಚೆನ್ನಾಗಿ ಬಂದಿದೆ, ಇನ್ನೂ ದೊಡ್ಡ ಆಗಬೇಕು. ಅದು ದೊಡ್ಡ ಆದಾಗೆ ನಾವು ಕಟ್ ಮಾಡ್ಬೋದು, ಕಟ್ ಮಾಡಿದಾಗೆ ಮತ್ತೆ ಮುಂದೆ ಚಿಗುರುತ್ತೆ ಅದು. ಸೊ ಚೆನ್ನಾಗಿ ನೀರು ಹಾಕಬೇಕು ನೀವು 2 ದಿನಕ್ಕೊಂದ್ಸರಿ. ಇದು ಯಾವುದು ಅಂತ ಗೊತ್ತಾಗಿದೆ, ಆಲ್ಮೋಸ್ಟ್ ಎಲ್ಲ ಸಿಟಿ ಸೈಡಲ್ಲಿ ಯೂಸ್ ಮಾಡುವಂಥದ್ದೇ ಇದು, ಪಾಲಾಕು. ಎಸ್, ಇದು ಪಾಲಾಕು ತುಂಬ ಚೆನ್ನಾಗಿ ಬಂದಿದೆ. ಜಸ್ಟ್ ಇದಕ್ಕೆ ನೀರು ಹಾಕಬೇಕು ಇನ್ಮೇಲೆ. ಸೊ ಇದು ಯಾವ ಗಿಡ ಅಂತ ಗೊತ್ತಿದೆಯಾ ಫ್ರೆಂಡ್ಸ್? ಗೊತ್ತಾದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಟೊಮ್ಯಾಟೊ ಎಲ್ಲರೂ ಎಲ್ಲ ಕಡೆ ಎಲ್ಲದಕ್ಕೂ ಯೂಸ್ ಮಾಡುವಂಥ ತರಕಾರಿ, ಆಲ್ಮೋಸ್ಟ್ ಸಿಟಿ ಸೈಡಲ್ಲಿ ಯೂಸ್ ಮಾಡ್ತೀವಿ. ಸೊ ಟೊಮೆಟೊ ಇಲ್ಲದೆ ಪದಾರ್ಥನೇ ಆಗಲ್ಲ. ಸೊ ಇದು, ಸೊ ನೀವು ನೋಡ್ಬೋದು, ಇದು ಟೊಮೆಟೊ ಹೂವು ಇದು. ಸೊ ಇನ್ನೂ ಹೂ ಬಿಡ್ತಾ ಇದೆ. ಸೊ ಇದಾದಮೇಲೆ ಕಾಯಿ ಬಿಡುತ್ತೆ. ಸೊ ನಿಮಗೆ ಕಾಯಿನೂ ತೋರಿಸ್ತೀನಿ. ಒಂದು ಗಿಡದಲ್ಲಿ ಮಾತ್ರ ಇನ್ನೂ ಸಣ್ಣ ಕಾಯಾಗಿದೆ, ಸೊ ಅದನ್ನು ತೋರಿಸ್ತೀನಿ. ಸೊ ನೋಡಿ, ಇದು ಟೊಮೆಟೊ ಹೂವು ನಾನು ಆಗಲೇ ತೋರಿಸಿದ್ದು. ಸೊ ಇಲ್ಲೇ ಕೆಳಗಡೆ ಕಾಯಿ ಕೂಡ ಇದೆ. ಸೊ ಇದು ಟೊಮೆಟೊ ಕಾಯಿ ಇದು. ಸೊ ಕಾಯಿ ಆಗಿದೆ. ಸೊ ನೀವು ಇದು ನಮ್ಮ ಮನೇಲಿ ಬೆಳೆದಿರುವಂಥ ಟೊಮೆಟೊ. ಸೊ ಇದು ಯಾವುದು ಗೊತ್ತಾ? ಕ್ಯಾಬೇಜ್, ಎಲೆಕೋಸು. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಕ್ಯಾಬೇಜು. ಎಷ್ಟು ದೊಡ್ಡ, ಅಚ್ಚ ಕನ್ನಡದಲ್ಲಿ ಎಲೆಕೋಸು, ಇಂಗ್ಲೀಷಲ್ಲಿ ಕ್ಯಾಬೇಜ್. ಇನ್ನೂ ಇದು ಆಗ್ತಾ ಇದೆ ನೋಡಿ, ಈ ಥರ ಕೊಟ್ಟೆ ಕಟ್ಕೊಳ್ತಾ ಇದೆ, ಅದು ಎಲೆನೇ ರೌಂಡಾಗುತ್ತೆ. ಸೊ ಇಷ್ಟು ಚೆನ್ನಾಗಿ ಬಂದಿದೆ ಗಿಡ, ಎಲ್ಲ ಸಾವಯವನೇ ಯೂಸ್ ಮಾಡಿರುವಂಥದ್ದು. ಇದು ಫ್ಲವರ್, ಇದು ಹೂಕೋಸು. ಸೊ ಇದಿನ್ನೂ ಆಗಿಲ್ಲ, ಇನ್ನೂ ಗಿಡ. ಸೊ ಇದೆಲ್ಲ ಕ್ಯಾಬೇಜು, ಎಲೆಕೋಸು. ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ. ಸೊ ಇದು ಯಾವ ಗಿಡ ಗೊತ್ತಾ ಫ್ರೆಂಡ್ಸ್? ಸೊ ಇದಕ್ಕೆ ನಾವು ಹರಿವೆ ಅಂತ ಹೇಳ್ತೀವಿ, ಕೆಂಪು ಹರಿವೆ. ಸೊ ಚೆನ್ನಾಗಾಗಿದೆ ಇದು. ತುಂಬ ಸರಿ ನಾವು ಕೊಯ್ಲು ಮಾಡಿ ಇದನ್ನು ಯೂಸ್ ಮಾಡಿದ್ದೀವಿ, ಆದ್ರೂ ಇನ್ನೂ ಚೆನ್ನಾಗಿ ಬರ್ತಾನೆ ಇದೆ. ಸೊ ಇದ್ರ ಜೊತೆಗೆ ನಾನು ಆಗಲೇ ತೋರಿಸಿದ ಗೋಳಿ ಸೊಪ್ಪು ಕೂಡ ಇದೆ. ಸೊ ಇದು ಹರಿವೆ. ಇದು ನೋಡಿ, ಇದು ನಾವು ಹರಿವೆ ಆಲ್ರೆಡಿ ಕುಯ್ದಿರುವಂಥದ್ದು. ಸೊ ಕಟ್ ಮಾಡಿರುವಂಥದ್ದು ನೋಡಿ, ಅದು ಅಲ್ಲೇ ಚಿಗುರ್ಕೊಳ್ತಾ ಇದೆ ಸಣ್ಣ ಸಣ್ಣ ಗಿಡಗಳಾಗಿ. ಕುಯ್ದ್ರೂ ಮತ್ತೆ ಚಿಗುರ್ಕೊಳ್ಳುತ್ತೆ, ನೀವು ಮತ್ತೆ ಕಟ್ ಮಾಡ್ಬೋದು. ಬಟ್ ಮೊದಲಿನಷ್ಟು ದೊಡ್ಡದು ಬರಲ್ಲ, ಬಟ್ ಸಣ್ಣ ಸಣ್ಣದಾಗಿ ಬರುತ್ತೆ, ನೀವು ಯೂಸ್ ಮಾಡ್ಬೋದು. ಇದೆಲ್ಲ ಕಟ್ಟು ಮಾಡಿರುವಂಥದ್ದು ಇದು. ಸೊ ಇದು ಹರಿವೆ ನೋಡಿ, ಹಸಿರು ಮತ್ತು ರೆಡ್ ಮಿಕ್ಸ್ ಆಗಿ ಈ ಥರ ಕಲರ್ ಆಗಿದೆ. ಇದನ್ನು ನೀವು ಶೋ ಗಿಡ ಅಂತ ಅಂದ್ಕೋಬೇಡಿ, ಇದು ಹರಿವೆನೇ, ನಾವು ಹಾಗೆ ಬಿಟ್ಟಿದ್ದೀವಿ. ಸೊ ಇದು ಬಿಳಿ ಹರಿವೆ, ಕೆಂಪು ಹರಿವೆ, ಇದು ಬಿಳಿ ಹರಿವೆ, ಇದು ಎರಡು ಮಿಕ್ಸ್ ಆಗಿರುವಂಥದ್ದು, ಇದು ಡಬಲ್ಲು.
ಸೊ ಈಗೆಲ್ಲ ಈಗಷ್ಟೇ ನೀರು ಬಿಟ್ಟಿದ್ದಾರೆ ನಮ್ಮಮ್ಮ. ಸೊ ಇದು ಗೊತ್ತಾ ಫ್ರೆಂಡ್ಸ್, ಇದು ಯಾವುದೇನಂತ? ಎಸ್, ಇದು ಕೋಸು, ನವಿಲು ಕೋಲು ಅಥವಾ ನವಿಲು ಕೋಸು ಅಂತ ಹೇಳ್ತಾರೆ. ಸೊ ಇದು ತುಂಬ ನಾವು ಕೊಯ್ಲು ಮಾಡಿದ್ದೀವಿ ಆಲ್ರೆಡಿ. ಇದರದ್ದು ಸಾಂಬಾರು ಮಾಡಿದ್ದೀವಿ, ಪಲ್ಯ ಯೂಸ್ ಮಾಡಿರುವಂಥದ್ದು, ಆದರೂ ಇನ್ನೂ ಇದೆ. ಸೊ ಇದು ನಮ್ಮ ಮನೆಯಲ್ಲಿ ನಾವು ಬೆಳೀತಾ ಇರುವಂತಹ ಸಾವಯವ ಗೊಬ್ಬರವನ್ನು ಯೂಸ್ ಮಾಡಿ ಬೆಳೀತಾ ಇರುವಂತಹ ತರಕಾರಿಗಳು. ಸೊ ಇದೆಲ್ಲ ಬೀನ್ಸ್ದು. ಇದು ಆಲ್ರೆಡಿ ಸುಮಾರಷ್ಟು ಗಿಡಗಳೆಲ್ಲ ಒಣಗೋಗಿದೆ, ಬಟ್ ಕೊಯ್ಲಾಗಿದೆ. ನೋಡಿ ಬೀನ್ಸ್ ಕಾಣ್ತಾ ಇದೆ ನಿಮಗೆ, ಗಿಡ ಬೀನ್ಸ್ ನಾವೇನು ಸಂತೆಯಲ್ಲೆಲ್ಲ ನೋಡ್ತೀವಲ್ಲ ಸಿಟಿ ಕಡೆ ಎಲ್ಲ. ಸೊ ಇದು ಬೀನ್ಸ್ ಕೂಡ ಆಗಿದೆ. ಸೊ ಇದರಲ್ಲೇ ಇನ್ನೊಂದು ಥರ ಬೀನ್ಸ್ ಇದೆ. ನಿಮಗೆ ಇದು ನಾವು ಗಿಡದಲ್ಲಿ ಕಾಣಿಸಿದ್ರೆ ತೋರಿಸ್ತೀನಿ, ಕಾಣಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಇದು ಆಲ್ರೆಡಿ ಸುಮಾರಷ್ಟು ಬಾರಿ ಇದನ್ನು ಯೂಸ್ ಮಾಡಿ ಗಿಡ ಎಲ್ಲ ಒಣಗೋಗಿದೆ. ನೀವು ನೋಡ್ತಾ ಇರ್ಬೋದು, ಏನೂ ಕಾಣಿಸ್ತಾ ಇಲ್ಲ. ಎಸ್, ಇನ್ನೇನೋ ಒಂದು ತೋರಿಸ್ತಿದ್ದೀನಿ ನಿಮಗೆ. ಸೊ ಇದೇನು ಗೊತ್ತಾ? ಎಸ್, ಇದು ಹಾಗಲಕಾಯಿ. ಸಣ್ಣದಿದೆ ಇನ್ನು. ಇದಕ್ಕೆ ನಾವು ಸಣ್ಣ ಈಗ ನಾವು ಪೇಟೆಯಲ್ಲಿ ತುಂಬ ದೊಡ್ಡ ನೋಡ್ತೀವಿ, ಬಟ್ ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ. ಇದಕ್ಕೆ ನಾವು ನಮ್ಮ ಆಡು ಭಾಷೆಯಲ್ಲಿ ಗುಬ್ಬಿ ಹಾಗಲು ಅಂತ ಕರಿತೀವಿ. ನಿಮ್ಗೆ ಇದೆಲ್ಲ ಗೊತ್ತಿರಲಿಕ್ಕಿಲ್ಲ, ನಮ್ಮ ಹವ್ಯಕ ಭಾಷೆಯಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು. ಸೊ ಇದು ಎಲ್ಲ ಕಡೆ ನಿಮ್ಗೆ ಸಿಗಲ್ಲ. ಇದಕ್ಕೆ ನಾವು ಗುಬ್ಬಿ ಹಾಗಲು ಅಂತ ಹೇಳ್ತೀವಿ. ಸೊ ಇದೊಂದು. ಸೊ ಇನ್ನೊಂದು ಇಲ್ಲಿದೆ, ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಇಲ್ಲಿದೆ. ಎಸ್, ನನ್ನ ಕೈಯಲ್ಲಿ ಬೆರಳಿ ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಕಾಣಿಸ್ಬಿಡುತ್ತೆ. ಹಾಂ, ಸೊ ಇನ್ನೊಂದು ಬೀನ್ಸ್ ತೋರಿಸ್ತೀನಿ ಅಂತಂದೆ ಅಲ್ವಾ? ಎಸ್, ಇದು ನೋಡಿ, ಇದು ಯಾವುದು ಗೊತ್ತಾ ನಿಮಗೆ? ಗೊತ್ತಿರೋರು ಪ್ಲೀಸ್ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಸೊ ಇದಕ್ಕೆ ನಾವು ಅಂಗಿ ಕಸೆ ಅಂತ ಹೇಳ್ತೀವಿ. ಎಸ್, ಪ್ಯಾಂಟ್ ಕಸೆ, ಚಡ್ಡಿ ಕಸೆ ಅಲ್ಲ, ಅಂಗಿ ಕಸೆ. ಸೊ ನೋಡಿ, ಇದು ಎಳೆಯುತ್ತೆ. ಇದನ್ನು ಹಾಗೇ ನಾವು ಹಸಿಯಾಗಿ ತಿಂತೀವಿ. ಇದು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಪಲ್ಯ ಮಾಡ್ಬೋದು ನೀವು ಇದರದ್ದು, ಸಿಟಿಯಲ್ಲೂ ಸಿಗುತ್ತೆ ನಿಮಗೆ. ಸೊ ಇದು ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರಿತೀವಿ. ನಾವು ಅಂಗಿ ಕಸೆ ಅಂತ ಹೇಳ್ತೀವಿ, ಕೆಲವೊಬ್ರು ಪೊಗಡೆ ಸೊಡಗೆ ಅಂತ ಹೇಳ್ತಾರೆ, ಇನ್ನೊಬ್ರು ಉದ್ದ ಬೀನ್ಸ್ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಸೊ ಇದೆಲ್ಲ ನಮ್ಮನೆ ತರಕಾರಿ. ಸೊ ನೋಡಿ, ಇದೆಲ್ಲ ತರಕಾರಿ ಗಿಡ ಬೆಳೀತಾ ಇದ್ದಾರೆ. ಇನ್ನೂ ತುಂಬ ಹಾಕಲಿಕ್ಕಿದೆ. ಆದಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾನು ಇನ್ನೊಂದು ಮಿಸ್ ಮಾಡಿದೆ ನಾನು, ಸಾರಿ. ಸೊ ಇದು ಮನೆಯಲ್ಲೇ ಬೆಳೀತಾ ಇರುವಂಥ ಹಸಿಮೆಣಸಿನ್ಕಾಯಿ, ಗುಂಡು ಗುಂಡಾಗಿ ಚೆನ್ನಾಗಿದೆ ನೋಡೋಕ್ಕೆ. ಅದೇ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸ್ಪೈಸಿ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಕೆಲವೊಂದಷ್ಟು ತರಕಾರಿಗಳನ್ನು ಗಿಡದಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕಿಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾವು ಕರಿಮೆಣಸು ಅಂತ ಹೇಳ್ತೀವಿ, ಖಾರ ಕಡಿಮೆ ಬಟ್ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಇದರದ್ದು. ಇನ್ನೇನು ತರಕಾರಿ ಇದೆ ಅಂತ ನೋಡ್ತಾ ಇದ್ದೀನಿ. ನೋಡಿ, ಇದು ಹಾಗಲಕಾಯಿ ಹಣ್ಣಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಗುಬ್ಬಿ ಹಾಗಲು ಹಣ್ಣಾಗಿದೆ. ಇದನ್ನ ಏನಕ್ಕೆ ಬಿಟ್ಟಿರೋದು ಹಣ್ಣಾದ್ರೂ ಅಂತಂದರೆ, ಇದು ಕಂಪ್ಲೀಟಾಗಿ ಹಣ್ಣು ಆದಮೇಲೆ ಇದ್ರ ಬೀಜ ತೆಗೆದು ಒಣಸ್ಬಿಟ್ಟು ಮತ್ತೆ ನಾವು ಗಿಡ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ರೀಸೈಕ್ಲಿಂಗ್ ಥರ. ಸೊ ನಿಮಗೆಲ್ಲ ಇದು ಹೆಲ್ಪ್ ಆಗುತ್ತೆ ನೋಡಿ. ಸೊ ಫ್ರೆಂಡ್ಸ್, ಈ ಬಳ್ಳಿ ಯಾವುದು ಅಂದರೆ ಇದು ಹಾಲಗುಂಬಳ ಅಂತ ಹೇಳ್ತೀವಲ್ವ, ಏನೋ ಅದು ಅದರ ಹೂವು ಆಗಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಹೂವು. ಸೊ ಇದು ಹಾಲಗುಂಬಳದಲ್ಲಿ ಹೂವು, ಸ್ವಲ್ಪ ಹುಳ ಬಿದ್ದಿದೆ, ಆದರೂ ಇರಲಿ. ಇದು ಬೀನ್ಸ್ದು ಹೂವು ಹೀಗಿರುತ್ತೆ ಆಗೋದಕ್ಕಿಂತ ಮೊದಲು. ಓಕೆ, ಸೊ ನೋಡಿ, ಇಲ್ಲಿ ಹಾಲಗುಂಬಳ ಹೂವಿನ ಬುಡದಲ್ಲೇ ಒಂದು ಮಿಡಿ ಸಣ್ಣದಾಗಿ ಆಗ್ತಾ ಇದೆ. ಸೊ ಇಲ್ಲೊಂದಿದೆ, ಇದು ಹಾಲಗುಂಬಳಕಾಯಿ. ಇದು ಸ್ವಲ್ಪ ಚೆನ್ನಾಗಾಗಿಲ್ಲ, ಆಗಿರೋದೆಲ್ಲ ಕೊಯ್ದುಬಿಟ್ಟಿದ್ದಾರೆ. ಸೊ ಉಳ್ಕೊಂಡಿರೋದು ನಿಮಗೆ ತೋರಿಸ್ತಿದ್ದೀನಿ ನಾನು. ಸೊ ಇದು ಹಾಲಗುಂಬಳ. ಸೊ ಇದಿಷ್ಟು ನಮ್ಮ ಮನೆಯಲ್ಲಿ ನಾವು ಬೆಳೀತಾ ಇರುವಂಥ ತರಕಾರಿಗಳು. ಫ್ರೆಂಡ್ಸ್, ಇದು ಬದನೆಕಾಯಿ ಗಿಡ. ಬದನೆ ಹೂವನ್ನು ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇದು ಬದನೆಕಾಯಿ ಹೂವು, ಇದು ಚೆನ್ನಾಗಿದೆ ಅಲ್ವಾ, ಲ್ಯಾವೆಂಡರ್ ಕಲರ್. ಸೊ ಬದನೆಕಾಯಿ ಹೂವು, ಇದು ಹಣ್ಣಾಗಿರುವಂಥ ಬದನೆಕಾಯಿ. ಇದೇನಕ್ಕೆ ಬಿಟ್ಟಿರೋದು ಅಂದರೆ ಬೀಜಕ್ಕೋಸ್ಕರ ಬಿಟ್ಟಿರೋದು. ಇದನ್ನೇ ಮತ್ತೆ ನಾವು ಯೂಸ್ ಮಾಡಿಕೊಂಡು ಮತ್ತೆ ಬೇರೆ ಸಸಿಗಳನ್ನು, ಬದನೆ ಸಸಿಗಳನ್ನು ಹಾಕೋಕ್ಕೋಸ್ಕರ. ಸೊ ಇಲ್ಲಿ ಸಣ್ಣದಾಗಿ ಒಂದು ಬದನೆಕಾಯಿ ಇದೆ.
ಸೊ ಬದನೆಕಾಯಿ, ಹಾಲುಗುಂಬಳಕಾಯಿ, ಬೀನ್ಸು, ಉದ್ದ ಬೀನ್ಸು, ಹಾಗಲಕಾಯಿ, ಹರವೆ ಸೊಪ್ಪು, ಗೋಳಿ ಸೊಪ್ಪು, ನವಿಲುಕೋಲು, ಕ್ಯಾಬೇಜ್, ಫ್ಲವರ್. ಸೊ ಇದಿಷ್ಟು ತರಕಾರಿಗಳನ್ನು ನಾವು ಮನೆಯಲ್ಲೇ ಬೆಳಿತೀವಿ. ಸೊ ಯಾವುದೇ ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇಲ್ಲ, ಸಾವಯವ ಗೊಬ್ಬರವನ್ನು ಯೂಸ್ ಮಾಡಿಕೊಂಡು ಬೆಳೀತಾ ಇರುವಂಥದ್ದು. ಸೊ ನಿಮಗೆ ಹೆಲ್ದಿಯಾಗೂ ಸಿಗುತ್ತೆ, ಟೇಸ್ಟಿಯಾಗೂ ಸಿಗುತ್ತೆ. ಗೊಬ್ಬರನ ಮಾಡಿಕೊಂಡು ನೀವು ತರಕಾರಿನ ಮನೆಯಲ್ಲೇ ಆರಾಮಾಗಿ ಬೆಳ್ಕೊಬೋದು. ಸೊ ನೋಡಿ, ಈಗ ಗೊಬ್ಬರ ಕೂಡ ನಾನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಆಲ್ರೆಡಿ. ಸೊ ಗೊಬ್ಬರದಲ್ಲಿ ಯಾವ ಥರ ನೀವು ಬೀಜನ ಬಿತ್ತಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ, ಬೀಜ ಬಿತ್ತಾ ಇದ್ದಾನೆ. ಸೊ ಯಾವ್ದ್ಯಾವ್ದು ಬೀಜ ಹಾಕ್ತಾ ಇದ್ರಿಯಪ್ಪ? ಇದು ಹಾಗಲಕಾಯಿ, ಬೆಂಡೆಕಾಯಿ, ಇವಾಗ ಬದನೆಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಆಮೇಲೆ ಡಬಲ್ ಬೀನ್ಸ್ ಆ್ಯಂಡ್ ಸಿಂಗಲ್ ಬೀನ್ಸ್ ಅಂತ. ಇದು ಡಬಲ್ ಬೀನ್ಸ್ ಎಲ್ಲ ಕಡೆ ಸಿಗಲ್ಲ, ಇದು ವಿಶೇಷವಾದಂಥ ಒಂದು ರೀತಿಯಾದ ಸೋಡಿಗೆ. ಅದರದ್ದು ವಿಶೇಷತೆ ಏನಂದರೆ, ನೋಡಲಿಕ್ಕೆ ದೊಡ್ಡ ಆದ್ರೂ ಅದು ಬೆಳೆದು ಗಟ್ಟಿ ಆಗಲ್ಲ. ಆಮೇಲೆ ಸೌತೆಕಾಯಿ, ಇದರಲ್ಲಿ ಅಂಗೀಕಸಿದ ಸೋಡಿಗೆ. ಕುಂಬಳಕಾಯಿ, ಸುಮಾರು ವಿಧವಾದಂಥ ಬೀಜಗಳಿವೆ. ಇಲ್ಲಿ ಅಂಗೀಕಸೆ ಅಂತ, ಸೊ ಅದರದ್ದು ಬೀಜನ ಕೂಡ ಹಾಕ್ತಾ ಇದ್ದಾನೆ. ಅದೇ ಥರ ಸೌತೆಕಾಯಿದು ಇರ್ಬೋದು, ಕುಂಬಳಕಾಯಿ ಇರ್ಬೋದು, ಆಮೇಲೆ ಬೆಂಡೆಕಾಯಿದು. ಸೊ ಇದೆಲ್ಲ ಕೂಡ ಒಂದು ಟ್ರೇದಲ್ಲಿ ಬೇರೆ ಬೇರೆ ಬಾಕ್ಸ್ ಥರ ಇದೆಯಲ್ಲ, ಅದರಲ್ಲಿ ಹಾಕಿ ನೀವು ಬಿತ್ತೋದ್ರಿಂದ ಇರುವೆ ಇರ್ಬೋದು ಅಥವಾ ಬೇರೆ ಕ್ರಿಮಿಕೀಟಗಳು ಯಾವುದೋ ಅದನ್ನು ಬೀಜ ತಿಂದೇ ಇರೋ ಥರ ಅದು ಕಾಪಾಡ್ಕೊಳುತ್ತೆ. ಸೊ ಅದರಲ್ಲಿ ಬಿತ್ತಿ ಆಮೇಲೆ ಅದು ಗಿಡ ಆದಮೇಲೆ ಅದರಿಂದ ತೆಗೆದು ನಾವು ಭೂಮಿಗೆ ನೆಡುವಂಥದ್ದು. ಸೊ ನೀವೀಗ ಹೇಗೆ ಬಿತ್ತೋದು, ಹೇಗೆ ಗೊಬ್ಬರ ಮಾಡ್ಕೊಳ್ಳೋದು, ಅದನ್ನು ಯಾವ ಥರ ಕಂಟೈನರಲ್ಲಿ ಹಾಕಬೇಕು, ಅದರಲ್ಲಿ ಯಾವ ಥರ ಬೀಜ ಬಿತ್ತಬೇಕು, ಬಿತ್ತಿದ ಮೇಲೆ ಯಾವ ಥರ ತರಕಾರಿಗಳನ್ನು ಬೆಳಿಬೇಕು, ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.